ಅಜಯ್ ಹಿಲ್ಲೋರಿ ಡಿಐಜಿ ಗುಲ್ಬರ್ಗಾ ರೇಂಜ್ ಅವರು ಮತ್ತು ಪ್ರದೀಪ್ ಎಸ್ಪಿ ಬೀದರ್ ಅವರ ನೇತೃತ್ವದಲ್ಲಿ ಸುಮಾರು 8 ತಂಡಗಳು ಈಗಾಗಲೇ ಕರ್ನಾಟಕ ಸ್ಟೇಟ್, ಮಹಾರಾಷ್ಟ್ರ ಸ್ಟೇಟ್ ಅಂಡ್ ತೆಲಂಗಾಣ ಸ್ಟೇಟ್ ಅಲ್ಲಿ ಕೆಲಸ ಮಾಡ್ತದೆ. ಆರೋಪಿಗಳು ಯಾರು ಎಂಬುದರ ಬಗ್ಗೆ ನಾವು ಈಗ ಐಡೆಂಟಿಫಿಕೇಶನ್ ಮಾಡಿದ್ದೇವೆ. ಅವರನ್ನು ಅರೆಸ್ಟ್ ಮಾಡೋದಕ್ಕೆ ನಾವು ಟೀಮ್ಗಳನ್ನು ಕಳಿಸಿದ್ದೇವೆ. ಹೈದರಾಬಾದ್ಲಿರುವ ಟೀಮ್, ಹೈದರಾಬಾದ್ ಕ್ರೈಮ್ ಟೀಮ್ ಜೊತೆಗೆ ಡಿಸ್ಕಸ್ ಮಾಡಿ ಈಗ ಎಲ್ಲಿ ಇದಾನೆ ಅನ್ನೋದ್ರ ಬಗ್ಗೆ ನಾವೀಗ ಪತ್ತೆ ಮಾಡ್ತಾ ಇದ್ದೀವಿ. ಇದರಲ್ಲಿ ಕ್ರೈಮ್ ಟೀಮ್ ಮತ್ತು ಸೆಲ್ ಫೋನ್ ಅನಾಲಿಸಿಸ್ ಟೀಮ್, ಟೆಕ್ನಿಕಲ್ ಎಲ್ಲ ಸೇರಿ ಈಗ ನಾವು ಕೆಲಸ ಮಾಡ್ತಾ ಇದ್ದೇವೆ. ಐ ಕ್ಯಾನ್ ಅಶ್ಯೂರ್ ಯು, ಈ ಕೇಸಿನಲ್ಲಿ ಇನ್ವಾಲ್ವ್ ಆಗಿದೆ ಇವನು. ಈಗಾಗಲೇ ಹಲವಾರು ಕೇಸಲ್ಲಿ, ರಾಬರಿ ಕೇಸಲ್ಲಿ, ಇದೇ ರೀತಿಯಾದ ಕೇಸಲ್ಲಿ ಇನ್ವಾಲ್ವ್ ಆಗಿದ್ದಾನೆ ಎಂಬ ಮಾಹಿತಿ ಕೂಡ ನಮ್ಮ ಹತ್ರ ಇದೆ. ನಮ್ಮ ಅಧಿಕಾರಿಗಳಿಗೆ ಪ್ರಯತ್ನ ಪಡ್ತಾ ಇದ್ದವರಿಗೆ ತಕ್ಷಣವೇ ಇವರನ್ನು ನಾವು ಅರೆಸ್ಟ್ ಮಾಡೋದಕ್ಕೆ ಎಲ್ಲ ಕ್ರಮವನ್ನು ತಗೊಳ್ತೀವಿ. ಈ ಆರೋಪದಲ್ಲಿ ಈಗ ನಮಗೆ ಬಂದ ಇನ್ವೆಸ್ಟಿಗೇಷನ್ ಪ್ರಕಾರ 2 ಇನ್ವಾಲ್ವ್ ಆಗಿದ್ದಾರೆ. ಇಲ್ಲಿ ಇನ್ಸಿಡೆಂಟ್ ಆದ ಮೇಲೆ ನಮ್ಮವರು 3 ಸ್ಥಳದಲ್ಲಿ ಟೀಮನ್ನು ನಿರ್ಮಾಣ ಮಾಡಿದರು. ಒಂದು ಬೀದರ್ ಜಿಲ್ಲಾ, ಇನ್ನೊಂದು ಗುಲ್ಬರ್ಗಾ ಜಿಲ್ಲಾ, ಇನ್ನೊಂದು ಹೈದರಾಬಾದ್ ಜಿಲ್ಲಾ, ಹೈದರಾಬಾದ್ ಟೌನ್. ನಮಗೆ ಬಂದ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ಪ್ರಕಾರ ಈ ಟೀಮ್ ಇಂದ 2 ಜನ ಅಕ್ಯೂಸ್ಡ್ ಅವರು ಇಲ್ಲಿರುವ 2 ವೀಲರ್ ಅಲ್ಲಿ ಧಾವಿಸಿ ಹೈದರಾಬಾದ್ಗೆ ಹೋಗಿ ಹೈದರಾಬಾದ್ ಇಂದ ಒಂದು ಏಜೆನ್ಸಿಯಲ್ಲಿ ಟಿಕೆಟ್ ಅನ್ನು ಬುಕ್ ಮಾಡಿ ಬೇರೆ ಒಂದು ಕಡೆ ಹೋಗೋದಕ್ಕೆ ಅವರು ಪ್ರಯತ್ನ ಪಡ್ತಾ ಇರುವಾಗ ಅಲ್ಲಿ ಇದೇ ಗ್ಯಾಂಗ್ನವರು ಅಲ್ಲಿ ಒಂದು ಶೂಟ್ ಔಟ್ ಕೇಸ್ಲಿ ಸಿಕ್ಕಿದ್ದಾರೆ ಎಂಬ ಮಾಹಿತಿ ಕೂಡ ನಮಗೆ ಕರೆಕ್ಟ್ ಆಗಿದೆ. ಫಸ್ಟ್ ಇನ್ಫಾರ್ಮೇಶನ್ ನಮ್ಮ ಟೀಮ್ ಎಲ್ಲ ಕಡೆ ಇರೋದ್ರಿಂದ ನಮಗೆ ಫಸ್ಟ್ ಇನ್ಫಾರ್ಮೇಶನ್ ಬಂತು. ಆ ಇನ್ಫಾರ್ಮೇಶನ್ ಅನ್ನು ಹೈದರಾಬಾದ್ಗೆ ನಾವು ಕೊಟ್ಟಿದ್ದೇವೆ. ತಕ್ಷಣವೇ ಹೈದರಾಬಾದ್ ಕಂಟ್ರೋಲ್ ರೂಮ್, ಹೈದರಾಬಾದ್ ಅಲ್ಲಿರುವ ಎಲ್ಲ ಪೊಲೀಸ್ ಸ್ಟೇಷನ್ಗೆ ಇದನ್ನು ತಿಳಿಸಿದ್ದಾರೆ. ಸಂಬಂಧಪಟ್ಟ ಪೊಲೀಸರು ನಮ್ಮ ಜೊತೆಗೆ ಅವರು ಹುಡುಕಾಡ್ತಿದ್ದಾರೆ. ಅವ್ರಿಗೆ ಒಂದು ಕೇಸ್, ಶೂಟ್ ಔಟ್ ಕೇಸ್, ಅಲ್ಲಿ ಒಂದು ಕೇಸ್ ರಿಜಿಸ್ಟರ್ ಆಗಿದೆ. ನಮ್ಮಲ್ಲಿ ಒಂದು ಕೇಸ್ ಇದೆ, ಅಲ್ಲಿ ಒಂದು ಕೇಸ್ ಇದೆ. ಆದ್ರಿಂದ ಇದನ್ನು ಒಂದು ಜಾಯಿಂಟ್ ಆಪರೇಷನ್ ಬಯಸುತ್ತೇವೆ. ಇವನೇ ನಮಗೆ ಖಚಿತ ಆಗಿದೆ, ಐಡೆಂಟಿಫಿಕೇಶನ್ ಆಗಿದೆ. ಆದ್ರಿಂದ ಕೇಸ್ ಬೇಗ ನಾವು ಪತ್ತೆ ಮಾಡ್ತೀವಿ. ಎಲ್ಲ ಮೂಲ ಈಗ ನಾನು ತಿಳಿಸೋದಕ್ಕೆ ಬರುವುದಿಲ್ಲ. ಇಟ್ ಇಸ್ ಅಂಡರ್ ಇನ್ವೆಸ್ಟಿಗೇಷನ್. ತಕ್ಷಣವೇ ಹೇಳ್ತೇವೆ ನಾವು. ಒಂದೇ ಒಂದು ಟೆಕ್ನಾಲಜಿಕಲ್ ಆಸ್ಪೆಕ್ಟ್ ಮಾತ್ರ ಇಲ್ಲ, ಎಲ್ಲಾ ತರ ಆಸ್ಪೆಕ್ಟ್ ಅನ್ನು ತಗೋತೇವೆ. ಅದೇ CCTV ಫೋಟೇಜ್ ಇರ್ಬೋದು, ಅಥವಾ ಸೆಲ್ ಫೋನ್ ಟವರ್ ಟಂಪ್ ಇರ್ಬೋದು, ಅಥವಾ ಮೊಬೈಲ್ ಟೆಕ್ನಾಲಜಿ ಇರ್ಬೋದು, ಇದು ಎಲ್ಲರೂ ಕೂಡ ರೆಡಿ ಮಾಡ್ತೇವೆ. ಹಲವಾರು ಕ್ರೈಮ್ ಟೀಮ್ ನಾವು ಯೋಚನೆ ಅವರು ಸಹಾಯವನ್ನು ನಾವು ತಗೊಂಡಿದ್ದೇವೆ. ಯಾವ ರೀತಿ ನಮ್ಮ ಸಹಾಯವನ್ನು ಅವರು ತಗೊಳ್ತಾ ಇದಾರೋ ಅದೇ ರೀತಿ ನಾವು ತಕ್ಷಣ ಅವ್ರ ಸಹಾಯವನ್ನು ತಗೊಳ್ತಾ ಇದ್ದೇವೆ. ಆದ್ರಿಂದ ಬಹಳ ಸರಿಯಾಗಿ ನಾವು ಖಚಿತಪಡಿಸಬಹುದು. ಯಾರನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಸ್ಪಷ್ಟವಾಗಿದೆ. ಆದ್ರಿಂದ ಅವನ ಅರೆಸ್ಟ್ ಮಾಡಬೇಕಿರೋ ಒಂದು ಕಾರ್ಯದಲ್ಲಿ ನಾವಿದ್ದೇವೆ. ಈ ಕೇಸನ್ನು ಪತ್ತೆ ಮಾಡಿ ಈ ಕೇಸಲ್ಲಿ ಇರುವ ಆರೋಪಿಗಳನ್ನು ಅರೆಸ್ಟ್ ಮಾಡೋದಕ್ಕೆ ನಾನು ಕ್ಯಾಂಪ್ ಮಾಡಿದ್ದೇನೆ. ಅದರಲ್ಲಿ ನನ್ನ 360 ಆಲೋಚನೆ ಅದರಲ್ಲಿದೆ. ಉಳಿದದ್ದು ಪೂರ್ತಿ ಇನ್ನು 102 ಕೇಸಲ್ಲಿ ಏನು ಸಂಬಂಧಪಟ್ಟವರಿಗೆ ಬ್ಯಾಂಕ್ಗಳಿಗೆ ಏನು ನಾವು ಕೊಡಬೇಕು, ಬ್ಯಾಂಕಲ್ಲಿ ಏನು ನಾವು ಮ್ಯಾನೇಜರ್ ನಾವು ಏನು ಸಲಹೆ ಸೂಚನೆ ಕೊಡಬೇಕು ಅನ್ನೋ ಬಗ್ಗೆ ಎಲ್ಲ ನಾನು ಈಗಾಗಲೇ DIG ಅವರಿಗೆ ನಾನು ಡಿಸ್ಕಸ್ ಮಾಡಿದ್ದೇನೆ. ಸೊ ಮುಂದೆ ಅವರು ಸಂಬಂಧಪಟ್ಟ ಬ್ಯಾಂಕ್ನವ್ರಿಗೆಲ್ಲ ನಮ್ಮ ಪೊಲೀಸ್ ಕಡೆಯಿಂದ ಏನು ಅವ್ರಿಗೆ ಸೂಚನೆ ಕೊಡಬೇಕು ಅದನ್ನು ಅಂದಾಜು ಹೇಳುವುದಕ್ಕೆ ಬರುವುದಿಲ್ಲ. ನಾನು ಅನುಮಾನದ ಮೇಲೆ ನಾನು ಹೇಳೋದಕ್ಕೆ ಬರುವುದಿಲ್ಲ. ಐ ಆಮ್ ಇನ್ ದ ಆಕ್ಷನ್. ಎನಿ ಮೂಮೆಂಟ್, ಎನಿ ಕ್ಷಣ, ಪ್ರತಿಯೊಂದು ಕ್ಷಣವನ್ನು ನಾವು ನಮಗೆ ಸಿಕ್ಕಿದ ಒಂದು ಆಪರ್ಚುನಿಟಿ ಆಗಿ ಭಾವಿಸಿ ಕೆಲಸ ಮಾಡ್ತೇವೆ. ನಮ್ಮ ಅಡಿಷನಲ್ ಎಸ್ಪಿ ಅಲ್ಲಿ ಕ್ಯಾಂಪ್ ಮಾಡಿದ್ದಾರೆ, ಇನ್ಸ್ಪೆಕ್ಟರ್ ಇದ್ದಾರೆ, DSP ಇದ್ದಾರೆ, ಮತ್ತು PSI ಇದ್ದಾರೆ. ಹಲವಾರು ಪೊಲೀಸ್ ಕಾನ್ಸ್ಟೇಬಲ್ ಕ್ರೈಮ್ ಟೀಮ್ ಅಲ್ಲಿ ಕಳಿಸ್ತೇವೆ. ಇದು ಹಿಂದಲೇ ಇದ್ದೇವೆ ನಾವು. ಇದೆ ಅದು ಮುಗಿದ ತಕ್ಷಣ ಅದು ಎಲ್ಲ ನಮಗೆಲ್ಲ ಬಹಳ ಸ್ಪಷ್ಟವಾಗಿದೆ. ಬ್ಯಾಂಕ್ನವ್ರಿಗೆ ಆಮೇಲೆ ನಾವು ಕರೆಸಿ ಅದನ್ನ ಇನ್ವೆಸ್ಟಿಗೇಟ್ ಮಾಡ್ತೇವೆ. I asked the SP will take care of the entire aspect of it.
ಪ್ರಕಾರ 87 ಲಕ್ಷ ರೂಪಾಯಿ ಕಲೆಕ್ಟ್ ಮಾಡಿದ್ದಾರೆ. ಅದರಲ್ಲಿ 4 ಲಕ್ಷ ರೂಪಾಯಿ ಕೆಳಗೆ ಬಿದ್ದಿದೆ. ಹಾಗೆ ಅಲ್ಲಿ ಇರುವ ನಮ್ಮ ರೆಸ್ಪೆಕ್ಟಬಲ್ ಸಿಟಿಸನ್ ಒಬ್ಬರು ಅದನ್ನು ತಗೊಂಡು ನಮಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ. 83 ಲಕ್ಷ ರೂಪಾಯಿ ಈಗ ಕಾಣೆಯಾಗಿದೆ. ರಾಬರಿ ಮಾಡಿಕೊಂಡು ಹೋಗಿದ್ದಾರೆ. ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ನಮಗೆ 7 ಲಕ್ಷ ರೂಪಾಯಿ, ಅದರಲ್ಲಿ 4 ಲಕ್ಷ ರೂಪಾಯಿ ಕೆಳಗೆ ಬಿತ್ತು, 83 ಲಕ್ಷ ರೂಪಾಯಿ ತಗೊಂಡೋಗಿದ್ದಾರೆ ಎಂಬ ಮಾಹಿತಿ ಇದೆ. ಅದು ನಾವು ಇನ್ವೆಸ್ಟಿಗೇಷನ್ ಮಾಡುವಾಗ ಅವ್ರ ಬ್ಯಾಂಕ್. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.